ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವರ್ಷದಲ್ಲಿ ಅತಿ ಹೆಚ್ಚು ರಿಟರ್ನ್ಸ್ ಕೊಟ್ಟಿರುವ ಟಾಪ್ 10 ಕಂಪನಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ನಿಫ್ಟಿ 50 ಷೇರುಗಳಲ್ಲಿರ್ತಕ್ಕಂಥ ಕಂಪನಿ, ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಟಾಪ್ 10 ಐ ರಿಟರ್ನ್ ಸ್ಟಾಕ್ಸ್ ಇನ್ ಲಾಸ್ಟ್ 1 ಇಯರ್. ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರಾ. ಓಕೆ ಸ್ನೇಹಿತರೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಟಾಪ್ 10th ಕಂಪನಿ ಮಾತಾಡ್ತಾ ಇದ್ದೀನಿ. ಟಾಪ್ 10th ಕಂಪನಿ ಯಾವ್ದಪ್ಪ ಅಂತಂದ್ರೆ ಅದು ಭಾರತಿ ಏರ್ಟೆಲ್. ಆ ಕಂಪನಿಯ ಲೋಗೋ ಕೂಡ ನೋಡ್ಬೋದು, ತುಂಬಾ ಜನ ಯೂಸ್ ಮಾಡಿರ್ತಾರೆ. ಈ ಕಂಪನಿಯ ಒಂದು ವರ್ಷದ ರಿಟರ್ನ್ ನೋಡೋದಾದ್ರೆ 18% ರಿಟರ್ನ್ ಕೊಟ್ಟಿದೆ. ಹಾಗೆ 3 ವರ್ಷದ CAGR 25%, 5 ವರ್ಷದ CAGR 13%, ಹಾಗೆ 10 ವರ್ಷದ CAGR ನೋಡಿದ್ರೆ 11%. ಹಾಗೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗಮನ ಹರಿಸಿದ್ರೆ 4,03,000 ಕೋಟಿ ಇದೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಕೊಟ್ಟಿದ್ದೇನೆ. 10 ವರ್ಷದ ಹಿಂದೆ ನೀವೇನಾದ್ರೂ ಈ ಕಂಪನಿಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದಿದ್ರೆ ಇವಾಗ ನಿಮಗದು 2,83,942 ರೂಪಾಯಿ. ಹಾಗೆ ನೆಕ್ಸ್ಟ್ ಮುಂದೆ ಮತ್ತೊಂದು ಕಂಪನಿ, ಟಾಪ್ 9th ಕಂಪನಿ. ಅದ್ಯಾವುದು ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಕಂಪನಿಯ ಲೋಗೋ ಕೂಡ ನೋಡ್ಬೋದು, ತುಂಬಾ ಜನ ಯೂಸ್ ಮಾಡ್ತಿರ್ತೀರಾ. ತುಂಬಾ ಜನ ಹತ್ರ ಬ್ಯಾಂಕ್ ಅಕೌಂಟ್ ಕೂಡ ಇರುತ್ತೆ. ಈ ಕಂಪನಿಯ ರಿಟರ್ನ್ ನೋಡೋದಾದ್ರೆ 1 ವರ್ಷದ 22%, ಹಾಗೆ 3 ವರ್ಷದ 22%, 5 ವರ್ಷದ 11%, ಹಾಗೆ 10 ವರ್ಷದ 10%. ಹಾಗೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 4,73,000 ಕೋಟಿ. ನೀವೇನಾದ್ರೂ ಈ ಕಂಪನಿಗೆ 10 ವರ್ಷದ ಹಿಂದೆ 1 ಲಕ್ಷ ಹಾಕಿದ್ರೆ ಇವಾಗ ನಿಮ್ಮ ಕೈಯಲ್ಲಿ 2,59,374 ರೂಪಾಯಿ. ಹಾಗೆ ನೆಕ್ಸ್ಟ್ ಟಾಪ್ 8th ಕಂಪನಿ ನೋಡೋಣ. ಅದು ಯಾವುದು ಅಂತಂದ್ರೆ ಮಾರುತಿ ಸುಜುಕಿ. ಆ ಕಂಪನಿಯ ಲೋಗೋ ಕೂಡ ನೋಡಿದ್ದೀರಾ. ತುಂಬಾ ಜನ ಮಾರುತಿ ಸುಜುಕಿ ಬ್ರ್ಯಾಂಡ್ ನ ಒಂದು ಕಾರ್ಸ್, ವೆಹಿಕಲ್ಸ್, ಯುಟಿಲಿಟಿ ವೆಹಿಕಲ್ಸ್ ಎಲ್ಲವೂ ಕೂಡ ಇದೆ. ಅದನ್ನು ಕೂಡ ಗಮನಿಸಿರ್ತೀರಾ. ಅದರ ಒಂದು ವರ್ಷದ CAGR ನೋಡೋದಾದ್ರೆ 25% ರಿಟರ್ನ್ ಕೊಟ್ಟಿದೆ. ಒಳ್ಳೆಯ ರಿಟರ್ನ್, ಅದಕ್ಕೆ ಇದು ಟಾಪ್ 8 ಕಂಪನಿ ಆಗಿದೆ. ಹಾಗೆ 3 ವರ್ಷದ CAGR 15%, 5 ವರ್ಷದ 2%. ತುಂಬಾ ಡೇಂಜರ್. 1 ವರ್ಷದ ರಿಟರ್ನ್ ಕೊಟ್ಟಿರ್ಬೋದು, 3 ವರ್ಷದ ಕೊಟ್ಟಿದೆ. ಬಟ್ 5 ವರ್ಷಕ್ಕೆ ಬರೀ 2%, ಆದರೆ 10 ವರ್ಷಕ್ಕೆ 23%. ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ, ಅನಾಲಿಸಿಸ್ ಮಾಡಿ ಕೈಗೊಳ್ಬೇಕಾಗುತ್ತೆ. ಹಾಗೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 2,27,000 ಕೋಟಿ. ಹಾಗೆ 10 ವರ್ಷದ ಹಿಂದೆ ನೀವೇನಾದ್ರೂ 1 ಲಕ್ಷ ಹಾಕಿದ್ರೆ ಇವತ್ತಿಗೂ 7,92,000. ಒಳ್ಳೆಯ ರಿಟರ್ನ್. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಒಂದು ಮುಖ್ಯ ಇನ್ಫಾರ್ಮೇಶನ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಟೆನ್ಷನ್ ಇಲ್ಲದೆ ದುಡ್ಡು ಮಾಡೋದು ಹೇಗೆ ಅಂತ ಒಂದು ವೆಬಿನಾರ್ ಮಾಡ್ತಾ ಇದ್ದೇನೆ. ಆ ವೆಬಿನಾರ್ ನಡೆಯೋದು ನಾಳೆ, ಅಂದ್ರೆ ಭಾನುವಾರ ಸಂಜೆ 5 ಗಂಟೆಗೆ. ಇದು ಒಂದು ಕೋರ್ಸ್ ಆಗಿರುತ್ತೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಕೋರ್ಸ್. ಈ ಕೋರ್ಸ್ ಅನ್ನ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಅದು ಒಂದು ಮೊಬೈಲ್ ರೀಚಾರ್ಜ್ ಬೇಕಾಗಿರ್ತಕ್ಕಂಥ ಮೊತ್ತದಷ್ಟು ಅಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಕೋರ್ಸ್ ಸಿಗುತ್ತಾ ಇದೆ. ಈ ಕೋರ್ಸ್ ಸಿಗ್ಬೇಕು ಅಂದ್ರೆ ಒಂದು ಫ್ರೀ ವೆಬಿನಾರ್ ಗೆ ಜಾಯಿನ್ ಆಗ್ಬೇಕು. ಈ ವೆಬಿನಾರ್ ನಾಳೆ ಸಂಜೆ 5 ಗಂಟೆಗೆ. ಇದು ಹೆಂಗ್ ಜಾಯಿನ್ ಆಗ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ ಸ್ನೇಹಿತರೆ, ಹಾಗೆ ಮುಂದಿನ ಮತ್ತೆ ಟಾಪ್ 7th ಕಂಪನಿ ನೋಡೋದಾದ್ರೆ ಅದು ಪವರ್ ಗ್ರಿಡ್ ಕಾರ್ಪೊರೇಷನ್. ಆ ಕಂಪನಿಯ ಲೋಗೋ ನಿಮ್ ಮುಂದೆ ಇದೆ. ಅಂದು 1 ವರ್ಷದ 28%, 3 ವರ್ಷದ 14%, 5 ವರ್ಷದ 6%, ಹಾಗೆ 10 ವರ್ಷದ 10%. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,56,000 ಕೋಟಿ. ಹಾಗೆ ಈ ಕಂಪನಿಗೆ ಏನಾದ್ರೂ 10 ವರ್ಷದ 1 ಲಕ್ಷ ಹಾಕಿದ್ರೆ ಇವಾಗ ಅದು 2,59,000. ನೆಕ್ಸ್ಟ್ ಟಾಪ್ 6th ಕಂಪನಿ ನೋಡೋಣ. ಟಾಪ್ 6th ಕಂಪನಿ ಬಂದ್ಬಿಟ್ಟು NTPC. ಈ ಕಂಪನಿಯ ಲೋಗೋ ಕೂಡ ಇದೆ, NTPC. ಹಾಗೆ ಈ ಕಂಪನಿಯ 1 ವರ್ಷದ ರಿಟರ್ನ್ 32%, ಹಾಗೆ 3 ವರ್ಷದ 8%, 5 ವರ್ಷದ 1%, ಹಾಗೆ 10 ವರ್ಷದ 1%. ನೋಡಿ, ಬರೀ 1 ವರ್ಷದ ರಿಟರ್ನ್ ಅಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು 5 ವರ್ಷ 10 ವರ್ಷದ ರಿಟರ್ನ್ ಎಷ್ಟು ಬಂದಿದೆ ಅಂತಂದು. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,50,000 ಕೋಟಿ. ನೀವೇನಾದ್ರೂ 10 ವರ್ಷದ ಹಿಂದೆ 1 ಲಕ್ಷ ಹಾಕಿದ್ರೆ ಇವಾಗ ಬರೀ 1,10,000. ತುಂಬಾ ಕಡಿಮೆ ಆಯ್ತು ಪ್ರಾಫಿಟ್. ನೆಕ್ಸ್ಟ್ ಮುಂದಿನ ಮತ್ತೊಂದು ಕಂಪನಿ, ಟಾಪ್ 5th ಕಂಪನಿ, ಅದು ಟೈಟನ್. ಈ ಕಂಪನಿಯ ಒಂದು ಲೋಗೋ ನಿಮ್ ಮುಂದೆ ಇದೆ. ತುಂಬಾ ಜನ ಟೈಟನ್ ಯೂಸ್ ಮಾಡ್ತಾ ಇರ್ತಾರೆ. ಟೈಟನ್ ಐವೇರ್ ಇದೆ, ಟೈಟನ್ ವಾಚಸ್ ಇದೆ, ಟೈಟನ್ ತನೇರಿಯಾ ಅಂತ ಶಾಪ್ ಇದೆ, ಹಾಗೆ ಟೈಟನ್ ಗೋಲ್ಡ್ ಇದೆ, ತನಿಷ್ಕ್ ಅಂತಂದು. ಹಾಗೆ ನೆಕ್ಸ್ಟ್ 1 ಇಯರ್ CAGR 36%, 3 ವರ್ಷದ CAGR ಕೂಡ 33%, 5 ವರ್ಷದ CAGR ಕೂಡ 32%, 10 ವರ್ಷದ CAGR 27%. ತುಂಬಾ ಒಳ್ಳೆಯ ರಿಟರ್ನ್. 3 ವರ್ಷ, 5 ವರ್ಷ, 10 ವರ್ಷ, 1 ವರ್ಷದ ಎಲ್ಲ ವರ್ಷದ ರಿಟರ್ನ್ ಕೂಡ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,15,000 ಕೋಟಿ. ಇಲ್ಲಿ ನೋಡಿ, ನೀವು 10 ವರ್ಷದ ಹಿಂದೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿಗೋದು 1,99,000, ನಿಯರ್ಲಿ 11 ಲಕ್ಷ. ವೆರಿ ಗುಡ್ ರಿಟರ್ನ್. ಇಷ್ಟು ಅಮೌಂಟ್ ಯಾರು ಕೂಡ ಕೊಡೋದಿಲ್ಲ.
ನೀವೇನಾದ್ರೂ 10 ವರ್ಷದಿಂದ RD ಯಲ್ಲಿ FD ಯಲ್ಲಿ ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಟ್ಟರು ಕೂಡ ನಿಮ್ಗೆ ಅಷ್ಟು ಬರೋದಿಲ್ಲ, ಅದನ್ನ ಮುಂದೆ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಟಾಪ್ 4th ಕಂಪನಿ ನೋಡೋದಾದ್ರೆ ಅದು ಕೋಲ್ ಇಂಡಿಯಾ. ಅದರ ರಿಟರ್ನ್ ನೋಡ್ಬೇಕಿನ ಮುಂಚೆ ಲೋಗೋ ನೋಡೋಣ. ಆ ಕಂಪನಿಯ ಲೋಗೋ ನಿಮ್ ಮುಂದೆ ಕೊಟ್ಟಿದ್ದೇನೆ. ಹಾಗೆ 1 ವರ್ಷದ ರಿಟರ್ನ್ ನೋಡಿದ್ರೆ 43%, ಆದ್ರೆ 3 ವರ್ಷದ್ದು 0%. ಗಮನವಿರ್ಲಿ, 1 ವರ್ಷಕ್ಕೆ 43 ಕೊಟ್ಟಿದ್ದಾರೆ, ಬಟ್ 3 ವರ್ಷಕ್ಕೆ 0%, 5 ವರ್ಷಕ್ಕೆ -4%, 10 ವರ್ಷಕ್ಕೆ -5%. ತುಂಬಾ ಡೇಂಜರ್. 10 ವರ್ಷದಲ್ಲಿ ಬರೇ -5% ಅಂದ್ರೆ ಇನ್ನೂ ತುಂಬಾ ಡೇಂಜರ್. ಹಾಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,28,000 ಕೋಟಿ. ನೀವೇನಾದ್ರೂ 10 ವರ್ಷದ ಹಿಂದೆ 1 ಲಕ್ಷ ಹಾಕಿದ್ರೆ ಇವತ್ತಿಗೆ ಇನ್ನು 59,000 ಅಂದ್ರೆ ನಿಯರ್ಲಿ 40,000 ಲಾಸ್ ಮಾಡ್ಕೊಂತ ಇದ್ರಿ. ನೆಕ್ಸ್ಟ್ ಟಾಪ್ 3 ಕಂಪನಿಗೆ ಮುಂಚೆ ಸ್ನೇಹಿತರೆ, ನಾಳೆ ಒಂದು Q&A ಸೆಷನ್ ಇರುತ್ತೆ. ಯೂಶಲಿ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಗೊತ್ತೇ ಇರುತ್ತೆ Q&A ಸೆಷನ್ ಭಾನುವಾರ ಇದ್ದೇ ಇರುತ್ತೆ ಅಂತ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಇಂಟ್ರಾಡೇ ಬಿಟ್ಟು ಬೇರೆ ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಬಗ್ಗೆ ಈ ಕಮೆಂಟ್ ಅಲ್ಲಿ ತಿಳಿಸಿ. ಆಗ ನಾನು ನಿಮಗೆ ನಾಳೆಯ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವಶನ್ ಗಳನ್ನು ತಗೊಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನಿಮ್ಮ ಕ್ವಶನ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಟಾಪ್ 3rd ಕಂಪನಿ ಅದು ಬಂದ್ಬಿಟ್ಟು ITC. ಈ ಕಂಪನಿಯ ಲೋಗೋ ನಿಮ್ಮ ಮುಂದೆ ಇದೆ. ಈ ಕಂಪನಿಯ CAGR 45%, 1 ವರ್ಷದ ರಿಟರ್ನ್ ಕೊಟ್ಟಿದೆ. ಆದ್ರೆ 3 ವರ್ಷ ತುಂಬಾ ಕಡಿಮೆ ಆಯ್ತು, 7%, 5 ವರ್ಷದ 2% ಇನ್ನೂ ಕಡಿಮೆ ಆಯ್ತು, 10 ವರ್ಷದ 6%. ನಾನಿಲ್ಲಿ ಗಮನಿಸಿದಂಗೆ 1 ವರ್ಷದ ರಿಟರ್ನ್ ಕೊಟ್ಟಿರ್ಬೋದು, ಬಟ್ 3, 5, 10 ವರ್ಷ ತುಂಬಾ ಕಡಿಮೆ ಆಯ್ತು. ಹಾಗೆ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,84,000 ಕೋಟಿ. ಹಾಗೆ 10 ವರ್ಷದ ಹಿಂದೆ ನೀವು 1 ಲಕ್ಷ ಹಾಕಿದ್ರೆ ಇವಾಗ 1,79,000, ತುಂಬಾ ಕಡಿಮೆ ಆಯ್ತು. ಹಾಗೆ ಈಗ ಟಾಪ್ 2nd ಕಂಪನಿ ಅಂದ್ರೆ ಟಾಪ್ 2 ಕಂಪನಿ ಬಂದ್ಬಿಟ್ಟು ಯಾವ್ದು ಅಂತ ನೋಡೋದಾದ್ರೆ ಅದು ಟಾಟಾ ಮೋಟಾರ್ಸ್. ಈ ಕಂಪನಿಯ ಲೋಗೋ ನಿಮ್ ಮುಂದೆ ಇದೆ. 1 ವರ್ಷದ ರಿಟರ್ನ್ 55%, 3 ವರ್ಷದ 58%, 5 ವರ್ಷದ 2%. ನೋಡಿ ತುಂಬಾ ಹೆಂಗ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಈ ಕಂಪನಿ ಹೆಂಗೆ ಅಂತಂದು. 1 ವರ್ಷದ 55 ಓಕೆ, 3 ವರ್ಷದ 58 ಓಕೆ, ಬಟ್ 5 ವರ್ಷದ 2% ತುಂಬಾ ಕಡಿಮೆ ಆಯ್ತು. 10 ವರ್ಷದ 7% ಅದು ಕೂಡ ಕಡಿಮೆ ಆಯ್ತು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,65,000 ಕೋಟಿ. 10 ವರ್ಷದ ಹಿಂದೆ ನೀವೇನಾದ್ರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇವಾಗ ಅದು 1,96,000 ಕೋಟಿ. ನೆಕ್ಸ್ಟ್ ಇನ್ನೇನು ಟಾಪ್ 1 ಕಂಪನಿ ಬಂತು. ಅದು ಯಾವುದು ಅಂತ ನೋಡೋದಾದ್ರೆ ಅದು ಬಂದ್ಬಿಟ್ಟು M&M, ಮಹೇಂದ್ರ ಅಂಡ್ ಮಹೇಂದ್ರ. ಇದರ ಒಂದು ಲೋಗೋ ನಿಮ್ಮ ಮುಂದೆ ಇದೆ. 1 ವರ್ಷದ CAGR 63%, 3 ವರ್ಷದ 34%, 5 ವರ್ಷದ 12%, 10 ವರ್ಷದ 13%. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,53,000 ಕೋಟಿ. ಹಾಗೆ ಇದ್ರ ನೀವೇನಾದ್ರೂ 10 ವರ್ಷದಿಂದ 1 ಲಕ್ಷ ಹಾಕಿದ್ರೆ ಇವಾಗ 3,39,000. ಪರವಾಗಿಲ್ಲ, ಒಳ್ಳೆ ರಿಟರ್ನ್, ಬಟ್ ಅನಾಲಿಸಿಸ್ ಮಾಡಿ ಮುಂದುವರಿಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಮುಖ್ಯ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೇನೆ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಿಟ್ಟು 1 ಲಕ್ಷನ ಅದರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಬೇರೆ ಬೇರೆ ಫೈನಾನ್ಷಿಯಲ್ ಕಾರ್ಡಲ್ಲಿ ಹೂಡಿಕೆ ಮಾಡಿದ್ದಿದ್ರೆ ಎಷ್ಟು ರಿಟರ್ನ್ ಬರ್ತಾ ಇತ್ತು ಅಂತ ನಿಮಗೊಂದು ಅವರೇಜ್ ಒಂದು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೇನೆ. ನೀವೇನಾದ್ರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ 10 ವರ್ಷದಿಂದ 1 ಲಕ್ಷ, ಇವಾಗ ಅದು 1,72,000. ಅದರ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದೇನೆ, ನೀವು ಪಾಸ್ ಮಾಡಿ ನೋಡ್ಬೇಕಾಗುತ್ತೆ. ಹಾಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ PPF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 1,98,000 10 ವರ್ಷದ ಹಿಂದೆ. ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆ SSY ಅಂತಾನು ಕರೀತಾರೆ, ಇದು 2,08,000. ಹಾಗೆ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಅಂತ ಬರುತ್ತೆ, ಅದರಲ್ಲಿ 1,89,000 ಬರ್ತಾ ಇತ್ತು. ಹಾಗೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ 1,93,000. ಹಾಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಇದು ಸ್ವಲ್ಪ ವೇರಿ ಆಗ್ತಿರುತ್ತೆ. ಒಂದು ಅವರೇಜ್ ಕ್ಯಾಲ್ಕುಲೇಷನ್ 9% ಅಂತ ಹಾಕಿ ನಿಮಗೆ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಈಗ ಅದು ನಿಮ್ಗೆ 2,36,000. ಹಾಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಈ NSC, NPS ಆಮೇಲೆ ಸುಕನ್ಯಾ ಸಮೃದ್ಧಿ ಇವೆಲ್ಲ ಲಾಕ್ ಇನ್ ಪೀರಿಯಡ್ ಕೂಡ ಇರುತ್ತೆ, ಇಮಿಡಿಯೇಟ್ ಆಗಿ ತಗೊಳಕ್ಕಾಗಲ್ಲ. ಹಾಗೆ ನೆಕ್ಸ್ಟ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂದ್ರೆ ನೀವೇನು ಸಾವರಿನ್ ಗೋಲ್ಡ್, ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಅದು ಕೂಡ ಒಂದು 7 to 8% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಈ ಒಂದು ಎಲ್ಲಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕಂಪೇರ್ ಮಾಡಿದ್ರೆ ಸ್ಟಾಕ್ಸ್ ಈಸ್ ಬೆಟರ್, ಬಟ್ ಸ್ಟಾಕ್ ಮಾರ್ಕೆಟ್ ಗೊತ್ತಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ಲಕ್ಷನ 10 ವರ್ಷದ ಹಿಂದೆ ಟೈಟನ್ನಿಗೆ ಹಾಕಿದ್ರೆ ಇವತ್ತಿಗೋದು 11 ಲಕ್ಷ. ಅದೇ 1 ಲಕ್ಷನ ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸುಕನ್ಯಾ ಸಮೃದ್ಧಿ, ಈ ತರ ಹಲವಾರು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಹಾಕಿದ್ರೆ ಒಂದು ಆನ್ ಅನ್ ಅವರೇಜ್ 2 ಲಕ್ಷ ಬಂದ್ರೆ ಹೆಚ್ಚಾಯ್ತು. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ 1 ಲಕ್ಷಕ್ಕೆ 2 ಲಕ್ಷ ಬೆಸ್ಟ್ ಅಥವಾ 1 ಲಕ್ಷಕ್ಕೆ 11 ಲಕ್ಷ ಬೆಸ್ಟ್. ಎಲ್ಲವೂ ಆ ರೀತಿ ಆಗಲ್ಲ, ಬಟ್ ಅದಕ್ಕೆ ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೀವು ವರ್ಕ್ ಮಾಡಿದ್ರೆ ಒಳ್ಳೆಯ ರಿಸಲ್ಟ್ ಅನ್ನು ಪಡಿಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇದು. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.